ಕಬ್ಬು ಬೆಳೆಗಾರರು ಇವತ್ತು 8 ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. 8 ಬೇಡಿಕೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮೊದಲನೇ ಬೇಡಿಕೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂಥದ್ದು. ಎರಡನೇ ಬೇಡಿಕೆ ಈ ಕಬ್ಬಿನಿಂದ ಸ್ಪಿರಿಟ್ ಮತ್ತೆ ಎಥೆನಾಲ್ ಇವುಗಳನ್ನೆಲ್ಲ ತಯಾರಿಸ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಅದರಲ್ಲಿ ಒಂದಷ್ಟು ಅಂಶಗಳು ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಎರಡೂ ಕಡೆನೂ ಹೋಗ್ತಾ ಇದೆ. ತೆರಿಗೆ ಹಣದಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನ ರೈತರಿಗೆ ಕೊಡಬೇಕು. ಬೇಡಿಕೆ 3, ಕಬ್ಬು ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ನೋಡಿ ಬಹಳ ದೊಡ್ಡ ಮೋಸ ರೈತರಿಗೆ ನಡೀತಾ ಇರ್ತಕ್ಕಂಥದ್ದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ತಡೆಯೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಕಂಪನಿಗಳು ಅವರ ಮಷಿನ್ ಅಳವಡಿಸಿ ಅವ್ರಿಗೆ ಬೇಕಾದಂಗೆ ತೂಕ ಮಾಡ್ತಾರೆ. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು, ತೂಕದ ಯಂತ್ರವನ್ನ ಅಳವಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 5ನೇ ಬೇಡಿಕೆ ತೂಕ ಸೇರಿ ಪ್ರತಿ ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಎಷ್ಟು ಕಬ್ಬು ಬಂತು, ಏನಾಯ್ತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಅನ್ನುವಂಥದ್ದು. 6ನೇ ಬೇಡಿಕೆ ಏನಪ್ಪಾ ಅಂದ್ರೆ ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. 7ನೇ ಬೇಡಿಕೆ ಸಕ್ಕರೆ ಆಯುಕ್ತರಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. ರೈತ ಪರವಾಗಿದ್ದಂಥವರು, ಹಾಗಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. 8ನೇ ಬೇಡಿಕೆ ಸಕ್ಕರೆ ಇಲಾಖೆಯನ್ನ ಇನ್ನಷ್ಟು ಸದೃಢಗೊಳಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನ ರೈತರು ಸಿಎಂಗೆ ಕೊಟ್ಟಿದ್ದಾರೆ. ಮಾಡ್ತಾರಾ, ಇದನ್ನೆಲ್ಲ ಪೂರೈಸ್ತಾರಾ ಸಿಎಂ? ಕಾದು ನೋಡಬೇಕಾಗಿದೆ. ಕಬ್ಬು ಬೆಳೆಗಾರರು ಇವತ್ತು 8 ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. 8 ಬೇಡಿಕೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮೊದಲನೇ ಬೇಡಿಕೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂಥದ್ದು. ಎರಡನೇ ಬೇಡಿಕೆ ಈ ಕಬ್ಬಿನಿಂದ ಸ್ಪಿರಿಟ್ ಮತ್ತೆ ಎಥೆನಾಲ್ ಇವುಗಳನ್ನೆಲ್ಲ ತಯಾರಿಸ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಅದರಲ್ಲಿ ಒಂದಷ್ಟು ಅಂಶಗಳು ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಎರಡೂ ಕಡೆನೂ ಹೋಗ್ತಾ ಇದೆ. ತೆರಿಗೆ ಹಣದಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನ ರೈತರಿಗೆ ಕೊಡಬೇಕು. ಬೇಡಿಕೆ 3, ಕಬ್ಬು ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ನೋಡಿ ಬಹಳ ದೊಡ್ಡ ಮೋಸ ರೈತರಿಗೆ ನಡೀತಾ ಇರ್ತಕ್ಕಂಥದ್ದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ತಡೆಯೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಕಂಪನಿಗಳು ಅವರ ಮಷಿನ್ ಅಳವಡಿಸಿ ಅವ್ರಿಗೆ ಬೇಕಾದಂಗೆ ತೂಕ ಮಾಡ್ತಾರೆ. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು, ತೂಕದ ಯಂತ್ರವನ್ನ ಅಳವಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 5ನೇ ಬೇಡಿಕೆ ತೂಕ ಸೇರಿ ಪ್ರತಿ ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಎಷ್ಟು ಕಬ್ಬು ಬಂತು, ಏನಾಯ್ತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಅನ್ನುವಂಥದ್ದು. 6ನೇ ಬೇಡಿಕೆ ಏನಪ್ಪಾ ಅಂದ್ರೆ ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. 7ನೇ ಬೇಡಿಕೆ ಸಕ್ಕರೆ ಆಯುಕ್ತರಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. ರೈತ ಪರವಾಗಿದ್ದಂಥವರು, ಹಾಗಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. 8ನೇ ಬೇಡಿಕೆ ಸಕ್ಕರೆ ಇಲಾಖೆಯನ್ನ ಇನ್ನಷ್ಟು ಸದೃಢಗೊಳಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನ ರೈತರು ಸಿಎಂಗೆ ಕೊಟ್ಟಿದ್ದಾರೆ. ಮಾಡ್ತಾರಾ, ಇದನ್ನೆಲ್ಲ ಪೂರೈಸ್ತಾರಾ ಸಿಎಂ? ಕಾದು ನೋಡಬೇಕಾಗಿದೆ. ಕಬ್ಬು ಬೆಳೆಗಾರರು ಇವತ್ತು 8 ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. 8 ಬೇಡಿಕೆಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮೊದಲನೇ ಬೇಡಿಕೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂಥದ್ದು. ಎರಡನೇ ಬೇಡಿಕೆ ಈ ಕಬ್ಬಿನಿಂದ ಸ್ಪಿರಿಟ್ ಮತ್ತೆ ಎಥೆನಾಲ್ ಇವುಗಳನ್ನೆಲ್ಲ ತಯಾರಿಸ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಅದರಲ್ಲಿ ಒಂದಷ್ಟು ಅಂಶಗಳು ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಎರಡೂ ಕಡೆನೂ ಹೋಗ್ತಾ ಇದೆ. ತೆರಿಗೆ ಹಣದಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನ ರೈತರಿಗೆ ಕೊಡಬೇಕು. ಬೇಡಿಕೆ 3, ಕಬ್ಬು ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ನೋಡಿ ಬಹಳ ದೊಡ್ಡ ಮೋಸ ರೈತರಿಗೆ ನಡೀತಾ ಇರ್ತಕ್ಕಂಥದ್ದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ತಡೆಯೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಕಂಪನಿಗಳು ಅವರ ಮಷಿನ್ ಅಳವಡಿಸಿ ಅವ್ರಿಗೆ ಬೇಕಾದಂಗೆ ತೂಕ ಮಾಡ್ತಾರೆ. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು, ತೂಕದ ಯಂತ್ರವನ್ನ ಅಳವಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 5ನೇ ಬೇಡಿಕೆ ತೂಕ ಸೇರಿ ಪ್ರತಿ ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಎಷ್ಟು ಕಬ್ಬು ಬಂತು, ಏನಾಯ್ತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಅನ್ನುವಂಥದ್ದು. 6ನೇ ಬೇಡಿಕೆ ಏನಪ್ಪಾ ಅಂದ್ರೆ ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. 7ನೇ ಬೇಡಿಕೆ ಸಕ್ಕರೆ ಆಯುಕ್ತರಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. ರೈತ ಪರವಾಗಿದ್ದಂಥವರು, ಹಾಗಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. 8ನೇ ಬೇಡಿಕೆ ಸಕ್ಕರೆ ಇಲಾಖೆಯನ್ನ ಇನ್ನಷ್ಟು ಸದೃಢಗೊಳಿಸಬೇಕು.
ಈ ಎಲ್ಲ ಬೇಡಿಕೆಗಳನ್ನ ರೈತರು ಸಿಎಂಗೆ ಕೊಟ್ಟಿದ್ದಾರೆ. ಮಾಡ್ತಾರಾ ಇದನ್ನೆಲ್ಲ ಪೂರೈಸ್ತಾರಾ ಸಿಎಂ? ಕಾದು ನೋಡಬೇಕಾಗಿದೆ. ಕಬ್ಬು ಬೆಳೆಗಾರರು ಇವತ್ತು 8 ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. 8 ಬೇಡಿಕೆಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ, ಮೊದಲನೇ ಬೇಡಿಕೆ 1 ಟನ್ ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂಥದ್ದು. ಎರಡನೇ ಬೇಡಿಕೆ, ಈ ಕಬ್ಬಿನಿಂದ ಸ್ಪಿರಿಟ್ ಮತ್ತೆ ಎಥೆನಾಲ್ ಇವುಗಳನ್ನೆಲ್ಲ ತಯಾರಿಸ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಅದರಲ್ಲಿ ಒಂದಷ್ಟು ಅಂಶಗಳು ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಎರಡೂ ಕಡೆನೂ ಹೋಗ್ತಾ ಇದೆ. ತೆರಿಗೆ ಹಣದಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನ ರೈತರಿಗೆ ಕೊಡಬೇಕು. ಬೇಡಿಕೆ 3, ಕಬ್ಬು ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ನೋಡಿ, ಬಹಳ ದೊಡ್ಡ ಮೋಸ ರೈತರಿಗೆ ನಡೀತಾ ಇರತಕ್ಕಂಥದ್ದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ತಡೆಯೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಕಂಪನಿಗಳು ಅವರ ಮಷಿನ್ ಅಳವಡಿಸಿ ಅವ್ರಿಗೆ ಬೇಕಾದಂಗೆ ತೂಕ ಮಾಡ್ತಾರೆ. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು, ತೂಕದ ಯಂತ್ರವನ್ನ ಅಳವಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 5ನೇ ಬೇಡಿಕೆ, ತೂಕ ಸೇರಿ ಪ್ರತಿ ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಎಷ್ಟು ಕಬ್ಬು ಬಂತು, ಏನಾಯ್ತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಅನ್ನುವಂಥದ್ದು. 6ನೇ ಬೇಡಿಕೆ ಏನಪ್ಪಾ ಅಂದ್ರೆ, ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. 7ನೇ ಬೇಡಿಕೆ, ಸಕ್ಕರೆ ಆಯುಕ್ತರಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. ರೈತ ಪರವಾಗಿದ್ದಂಥವರು, ಹಾಗಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. 8ನೇ ಬೇಡಿಕೆ, ಸಕ್ಕರೆ ಇಲಾಖೆಯನ್ನ ಇನ್ನಷ್ಟು ಸದೃಢಗೊಳಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನ ರೈತರು ಸಿಎಂಗೆ ಕೊಟ್ಟಿದ್ದಾರೆ. ಮಾಡ್ತಾರಾ ಇದನ್ನೆಲ್ಲ ಪೂರೈಸ್ತಾರಾ ಸಿಎಂ? ಕಾದು ನೋಡಬೇಕಾಗಿದೆ. ಟನ್ ಕಬ್ಬಿಗೆ 3,500 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅನ್ನುವಂಥದ್ದು. ಎರಡನೇ ಬೇಡಿಕೆ, ಈ ಕಬ್ಬಿನಿಂದ ಸ್ಪಿರಿಟ್ ಮತ್ತೆ ಎಥೆನಾಲ್ ಇವುಗಳನ್ನೆಲ್ಲ ತಯಾರಿಸ್ತಾರೆ. ಅದರಲ್ಲೂ ಕೂಡ ರೈತರಿಗೆ ಅದರಲ್ಲಿ ಒಂದಷ್ಟು ಅಂಶಗಳು ಬೇಕು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತೆರಿಗೆ ಎರಡೂ ಕಡೆನೂ ಹೋಗ್ತಾ ಇದೆ. ತೆರಿಗೆ ಹಣದಲ್ಲಿ ರಾಜ್ಯ ಸರ್ಕಾರ 1,000 ರೂಪಾಯಿಯನ್ನ ರೈತರಿಗೆ ಕೊಡಬೇಕು. ಬೇಡಿಕೆ 3, ಕಬ್ಬು ತೂಕದಲ್ಲಿ ಮೋಸ ಮಾಡಬಾರ್ದು. ಇದು ನೋಡಿ, ಬಹಳ ದೊಡ್ಡ ಮೋಸ ರೈತರಿಗೆ ನಡೀತಾ ಇರತಕ್ಕಂಥದ್ದು. ತೂಕದಲ್ಲಿ ಮೋಸ ಆಗ್ತಾ ಇದೆ. ತೂಕದಲ್ಲಿ ಮೋಸ ತಡೆಯೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು ಅಂತ ಇವ್ರು ಕೇಳ್ಕೊಳ್ತಾ ಇದ್ದಾರೆ. ಕಂಪನಿಗಳು ಅವರ ಮಷಿನ್ ಅಳವಡಿಸಿ ಅವ್ರಿಗೆ ಬೇಕಾದಂಗೆ ತೂಕ ಮಾಡ್ತಾರೆ. ಸರ್ಕಾರವೇ ವೇಯಿಂಗ್ ಮೆಷಿನ್ ಅಳವಡಿಸಬೇಕು, ತೂಕದ ಯಂತ್ರವನ್ನ ಅಳವಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 5ನೇ ಬೇಡಿಕೆ, ತೂಕ ಸೇರಿ ಪ್ರತಿ ಮಾಹಿತಿ ಡಿಜಿಟಲೀಕರಣ ಆಗಬೇಕು. ಎಷ್ಟು ಕಬ್ಬು ಬಂತು, ಏನಾಯ್ತು ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಬೇಕು ಅನ್ನುವಂಥದ್ದು. 6ನೇ ಬೇಡಿಕೆ ಏನಪ್ಪಾ ಅಂದ್ರೆ, ಸಕ್ಕರೆ ಆಯುಕ್ತರ ಕಚೇರಿಗೆ 100 ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು. ಅಲ್ಲಿ ಸಿಬ್ಬಂದಿಗಳೇ ಇಲ್ಲ. 7ನೇ ಬೇಡಿಕೆ, ಸಕ್ಕರೆ ಆಯುಕ್ತರಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. ರೈತ ಪರವಾಗಿದ್ದಂಥವರು, ಹಾಗಾಗಿ ರವಿಕುಮಾರ್ ಅವರನ್ನ ಪುನಃ ನೇಮಕ ಮಾಡಬೇಕು. 8ನೇ ಬೇಡಿಕೆ, ಸಕ್ಕರೆ ಇಲಾಖೆಯನ್ನ ಇನ್ನಷ್ಟು ಸದೃಢಗೊಳಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನ ರೈತರು ಸಿಎಂಗೆ ಕೊಟ್ಟಿದ್ದಾರೆ. ಮಾಡ್ತಾರಾ ಇದನ್ನೆಲ್ಲ ಪೂರೈಸ್ತಾರಾ ಸಿಎಂ? ಕಾದು ನೋಡಬೇಕಾಗಿದೆ.